8 ಕೋಟಿ ರುಗಳ ವೆಚ್ಚದಲ್ಲಿ ವಿವಿಧ ಗ್ರಾಮಗಳಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ಚೆಕ್ ಡ್ಯಾಂಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂಬಾಜಿದುರ್ಗ ಮತ್ತು ಮುಂಗಾನಹಳ್ಳಿ ಹೋಬಳಿಗಳಲ್ಲಿ ಚೆಕ್ ಡ್ಯಾಂ ಸ್ಥಳ ವೀಕ್ಷಣೆ ಮತ್ತು ಗುದ್ದಲಿ ಪೂಜೆಯನ್ನು ಸರಳವಾಗಿ ಹಮ್ಮಿಕೊಂಡಿದ್ದು, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಶಂಕುಸ್ಥಾಪನೆ ನೆರವೇರಿಸಿದ್ದು, ಬೆಳಗ್ಗೆ 10 ಗಂಟೆಯಿಂದ ವೀರಪಲ್ಲಿ ಗ್ರಾಮದಲ್ಲಿ ಚಾಲನೆ ನೀಡಿ ಸುಮಾರು 140 ಕೋಟಿ ವೆಚ್ಚದಲ್ಲಿ ಕುಶವತಿ ನದಿಗೆ ಅಡ್ಡಲಾಗಿ ಸೀರೀಸ್ ಆಫ್ ಡ್ಯಾಂ ಕಾಮಗಾರಿಯನ್ನ ಕೈಗೊಂಡಿದ್ದು, ಕಮ್ಮಿ ಅಂತರದಲ್ಲಿ ಬಹಳ ದೊಡ್ಡ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಮಂಜೂರು ಮಾಡಿಸಿದ್ದು, ನಮ್ಮ ತಾಲೂಕಿನಲ್ಲಿ ಹಿರಿಯರು ಯಾರೂ ನೋಡಿಲ್ಲದಂತಹ ಕಾಮಗಾರಿಗಳನ್ನು ಮಾಡುತ್ತಿದ್ದು, 2-3 ವರ್ಷಗಳಲ್ಲಿ ಒಳ್ಳೆ ಮಳೆ ಬಂದಾಗ ಈ ಎಲ್ಲಾ ಚೆಕ್ ಡ್ಯಾಂ ತುಂಬುವ ಕೆಲಸವೂ ಸಹ ಆಗಬಹುದು. ಚೆಕ್ ಡ್ಯಾಂ ಇರುವ ಕಡೆ ಅಂತರ್ಜಲ ವೃದ್ಧಿಯಾಗುತ್ತದೆ. ಮುಂದಿನ 10-15 ದಿನಗಳಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇನ್ನು 48 ಕೋಟಿ ವೆಚ್ಚದ ಡ್ಯಾಂಗಳ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ನೆರವೇರಿಸುತ್ತಿದ್ದು, ಇದುವರೆಗೂ 89 ಕೋಟಿ ಮಂಜೂರಾಗಿತ್ತು. 140 ಕೋಟಿಯಲ್ಲಿ 51 ಕೋಟಿ ಮಂಜೂರಾಗಬೇಕಾಗಿತ್ತು. ಅದನ್ನು ಮುಂದಿನ ದಿನಗಳಲ್ಲಿ ಮಂಜೂರಾಗುವ ಕೆಲಸ ಮಾಡುತ್ತೇವೆ. ಸಂಪೂರ್ಣ ಕುಶವತಿ ನದಿಯನ್ನ ಎಲ್ಲಿ ಪೂರ್ಣ ಮಾಡಬೇಕು ಅಲ್ಲಿ ಸಂಪೂರ್ಣ ಮಾಡುತ್ತೇವೆ. ಸುಮಾರು 15-16 ಕೆರೆಗಳಲ್ಲಿ ನೀರು ತುಂಬಿಸುವಂತ ಆಗುತ್ತದೆ. ಇಷ್ಟೆಲ್ಲ ಕೆಲಸಗಳು ಸಂಪೂರ್ಣಗೊಂಡರೆ ತಾಲೂಕಿನಲ್ಲಿ ಬರಗಾಲವನ್ನು ನಿಭಾಯಿಸುವ ಕೆಲಸವೂ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು.
ಮೂರೇಟ್ ಹಾಕಿ ಮುಂಗಾನಹಳ್ಳಿ ಹೋಬಳಿ ಮತ್ತು ಅಂಬಾಜಿದರ್ಗ ಹೋಬಳಿಯ ವೀರಪಲ್ಲಿ ಗ್ರಾಮ ಮತ್ತು ಮುಂಗಾನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಒಟ್ಟು ಸುಮಾರು 12 ಕಡೆ ಚೆಕ್ ಡ್ಯಾಮ್ಗಳ ಕಾಮಗಾರಿಯನ್ನು ವೀಕ್ಷಣೆ ಅಂದರೆ ಸ್ಥಳ ವೀಕ್ಷಣೆ ಮತ್ತು ಸರಳವಾಗಿ ಕಾರ್ಯಕ್ರಮದ ಪ್ರಾರಂಭ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಶಿಡ್ಲಘಟ್ಟದಲ್ಲಿ ನಡೆದಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈಗ ಕಾಮಗಾರಿಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಸ್ಥಳದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ವೈಜ್ಞಾನಿಕವಾಗಿ ಎಲ್ಲಿ ಕಟ್ಟಬೇಕು ಅದನ್ನು ನೋಡೋಣ ಅಂತ ಹೇಳಿ ಖುದ್ದಾಗಿ ನಾನು ಇವತ್ತು ಮುಂಜಾನೆ ವೀರಪಲ್ಲಿಯಲ್ಲಿ ಪ್ರಾರಂಭ ಮಾಡಿ ಈಗ ಇಲ್ಲಿ ನಮ್ಮ ಎಸ್ಗಳಲ್ಲಿ ಗ್ರಾಮದ ಸಮೀಪದಲ್ಲಿ ಬಂದಿದ್ದೀವಿ. ಇದು ಭಾಳ ಒಂದು ಮಹತ್ತರವಾದಂಥ ನನಗೆ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಾನು ಹಿಂದೆ ಸುಮಾರು ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೆ. ಸುಮಾರು 140 ಕೋಟಿಗಳ ಯೋಜನೆಯನ್ನು ನಾವು ರೆಡಿ ಮಾಡಿದ್ದೀವಿ. ಕುಶಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಮಿ ಅಂತರದಲ್ಲಿ ಚೆಕ್ ಡ್ಯಾಮ್ ಮತ್ತು ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು. ಯಾಕಂದರೆ ಇಲ್ಲಿ ಸುಮಾರು 50 ಮೀಟ್ರಿಂದ ಹಿಡಿದು ಸುಮಾರು 100 ಮೀಟ್ರ್ವರೆಗೂ ವಿಸ್ತೀರ್ಣ ಇದೆ. ಬಹುಶಃ ಇಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಹೇಳಬೇಕು, ಅವ್ರು ಯಾರು ಬಹುಶಃ ಬಾಲ್ಯದಲ್ಲಿ ನೋಡಿಲ್ಲ ಅಂತ ಕಾಣ್ತದೆ. ಇದನ್ನು ಯಾರ್ಯಾರು ಹೂಳು ತೆಗೆಯುವಂಥದ್ದಾಗ್ಬೋದು, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇದನ್ನು ಆಳ ಮಾಡುವಂಥದ್ದು ಈ ಎಲ್ಲ ಪ್ರಯತ್ನಗಳು ಬಹುಶಃ ಇಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರ್ತದೆ. ಇದನ್ನು ಮಾಡಬೇಕು ಮತ್ತು ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ ಎಲ್ಲ ತುಂಬುವಂಥ ಅವಕಾಶ ಇರ್ತದೆ. ನಾನು ಪ್ರತಿ ವರ್ಷ ಇದು ತುಂಬತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದರೆ 2-3 ವರ್ಷದಲ್ಲಿ ನಮಗೆ ಒಂದೊಂದು ಸತಿ ಒಳ್ಳೆ ಮಳೆ ಆಗುತ್ತೆ. ಆಮೇಲೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆನೂ ಆಗುತ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಈ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತಾಗ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಾಗಿದ್ದಾವೆ ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ರೈತರಿಗೆ ಒಂದು ರೀತಿ ವರದಾನವಾಗಿದೆ ಮತ್ತು ಒಳ್ಳೆಯ ಬೆಳೆಯನ್ನು ಬೆಳೀತಕ್ಕಂಥದ್ದಕ್ಕೂ ಅವರಿಗೆ ಅವಕಾಶ ಆಗಿದೆ. ಅದರಿಂದ ಈಗ ಮೊದಲನೇ ಹಂತದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ನಾವು ಸುಮಾರು 12 ಸ್ಥಳಗಳಲ್ಲಿ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಒಂದು 15-20 ದಿವಸಗಳ ಒಳಗಾಗಿ ಮತ್ತೊಮ್ಮೆ ಈ ಕಡೆ ಬರ್ತೇನೆ. ಸುಮಾರು 48 ಕೋಟಿಯಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಾವು ಸುಮಾರು ಇನ್ನೂ ಒಂದು 10-12 ಚೆಕ್ ಡ್ಯಾಮನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ನಮಗೆ ಸುಮಾರು 89 ಕೋಟಿ ಮಂಜೂರಾಗಿದೆ. ಇನ್ನು ನಮಗೆ 140 ಕೋಟಿಯಲ್ಲಿ ಇನ್ನೂ 51 ಕೋಟಿ ಮಂಜೂರಾಗಬೇಕು. ಅದರ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಕುಶಾವತಿಯ ನದಿಯ ಸಂಪೂರ್ಣ ವಿಸ್ತೀರ್ಣವನ್ನು ಕುಲ್ಲ ಮಾಡುವಂಥದ್ದು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಪೂರ್ಣ ಮಾಡುವಂಥದ್ದು ಮತ್ತು ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು. ಬಂಡಕೋಟೆ ಹತ್ರ ಇರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ನ ಮುಖಾಂತರ ಮತ್ತು ಮಿಂಡಿಗಲ್ಲ ಒಡ್ಡಿಂದ ನೀರು ಹರಿತದೆ. ಅದರ ಮುಖಾಂತರ ಸುಮಾರು ಒಂದು 15-16 ಕೆರೆಗಳಿಗೆ ನೀರು ತುಂಬಿಸುವಂಥದ್ದು, ಆ ಕೆರೆಗಳ ಅಭಿವೃದ್ಧಿ, ಇವೆಲ್ಲವನ್ನು 51 ಕೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ. ಒಟ್ಟಾರೆಯಾಗಿ ಇದು ಭಾಳ ದೊಡ್ಡ ಒಂದು ಕಾರ್ಯಕ್ರಮ. ಇದು ಆದರೆ ಈ ಭಾಗ ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಭಾಗದಲ್ಲಿ ಈಗ ಒಂದು ರೀತಿ ವರದಾನವಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಇಲ್ಲಿರ್ತಕ್ಕಂಥ ಮುಖಂಡರು ಅಷ್ಟೇ, ಅವ್ರಿಗೂ ಗೊತ್ತಿದೆ. ಏಕೆಂದರೆ 2015-2022ರಲ್ಲಿ ಬಂದಂಥ ಮಳೆ ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಳೆ ಹರಿದಂಥ ಆ ರಭಸ ನೋಡಿದಾಗ ಬಹುಶಃ ಒಂದು ಮಳೆ ಆ ರೀತಿ ಆದರೆ ಸಾಕು, ಒಂದು ರಾತ್ರಿಯಲ್ಲೇ ನಾವು ಮಾಡುವಂಥ ಎಲ್ಲ ಚೆಕ್ ಡ್ಯಾಮ್ಗಳು ತುಂಬೋಗ್ತದೆ. ಆ ಮಟ್ಟಕ್ಕೆ ಅವತ್ತು ನೀರು ಹರಿದಿರ್ತಕ್ಕಂಥದ್ದು ನನ್ನ ಹತ್ರ ವಿಡಿಯೋ ಇದೆ. ಅದರಿಂದ ಅದನ್ನು ನೋಡೇ ನನಗೆ ಪ್ರೇರೇಪಿತರಾಗಿದ್ದಾರೆ, ಈ ರೀತಿ ಮಾಡಲೇಬೇಕು ಇದು ಅಂತಕ್ಕಂಥದ್ದು. ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಆಯಿತು. ಅದೇ ರೀತಿ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಆಯಿತು. ನಮಗೆ ಸಚಿವರು ಕೂಡ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಡಿ ಕೆ